ನಮಸ್ಕಾರ. ಗೇಬ್ರಿಯಲ್ ಕೊಂಬು ಪರಿಮಿತ ಘನ ಅನಂತ ಮೇಲ್ಮೈ ಸೋಜಿಗದ ವಸ್ತು. ಗಣಿತ ಮತ್ತು ಭೌತ ವಿಜ್ಞಾನಗಳ ಸಂಗಮದಲ್ಲಿ ಕೆಲವು ಪರಿಕಲ್ಪನೆಗಳು ನಮ್ಮ ದೈನಂದಿನ ತರ್ಕವನ್ನು ಸಾಮಾನ್ಯ ತರ್ಕವನ್ನು ಸಂಪೂರ್ಣವಾಗಿ ತಲೆಕೆಳಗೆ ಮಾಡ್ತವೆ. ಅಂತಹ ಅತ್ಯಂತ ಆಕರ್ಷಕ ಹಾಗೆ ಪ್ರಸಿದ್ಧವಾದ ಗಣಿತದ ವಿರೋಧಾಭಾಸಗಳಲ್ಲಿ ಪ್ಯಾರಾಡಾಕ್ಸ್ಗಳಲ್ಲಿ ಗೆಬ್ರಿಯಲ್ನ ಕೊಂಬು ಗೇಬ್ರಿಯಲ್ ಸಾರ್ನು ಅಥವಾ ಟೋರಿಸೆಲ್ಲಿ ಪಿಪಿ ಟೋರಿಸೆಲ್ಲಿಸ್ ಟ್ರಂಪೆಟ್ ತುತ್ತೂರಿ ಬಹಳ ಮುಖ್ಯವಾದಂಥದ್ದು. ಒಂದು ವಸ್ತುವಿನ ಹೊರಮೈ ವಿಸ್ತೀರ್ಣ ಅಂದರೆ ಸರ್ಫೇಸ್ ಏರಿಯಾ ಅನಂತ ಆಗಿದ್ದು ಅದರ ಪರಿಣಾಮ ಅಂದರೆ ವಾಲ್ಯೂಮ್ ಮಾತ್ರ ಪರಿಮಿತ ಅಂದರೆ ಫೈನೆಟ್ ಆಗಿರೋದು ಸಾಧ್ಯವೇ? ದೈನಂದಿನ ಅನುಭವಕ್ಕೆ ಇದು ಅಸಾಧ್ಯ ಅನಿಸಿದ್ರು ಕೂಡ ಗಣಿತದ ಜಗತ್ತಿನಲ್ಲಿ ಇದು ಸಂಪೂರ್ಣ ನಿಜ. ಈ ಟೋರಿಸೆಲ್ಲಿ ಟ್ರಂಪೆಟ್ ಅಥವಾ ಟೋರಿಸೆಲ್ಲಿ ತುತ್ತೂರಿಯ ಇತಿಹಾಸ ಏನಂತ ನಾವೀಗ ನೋಡೋಣ. 17ನೇ ಶತಮಾನದ ಆರಂಭದಲ್ಲಿ ಅಂದರೆ ಐಸಾಕ್ ನ್ಯೂಟನ್ ಮತ್ತು ಗಾಡ್ಫ್ರೆಡ್ ಲೆಬ್ನಿಸ್ ಅವರು ಸಾಂಪ್ರದಾಯಿಕ ಕಲನಶಾಸ್ತ್ರ ಅಂದರೆ ಕ್ಯಾಲ್ಕುಲಸ್ನ ರೂಪಿಸೋದಕ್ಕೆ ಮುಂಚೆನೇ ಇಟಲಿಯ ಪ್ರಸಿದ್ಧ ಗಣಿತಜ್ಞ ಹಾಗೂ ಭೌತ ವಿಜ್ಞಾನಿಯಾಗಿದ್ದಂಥ ಇವ್ಯಾಂಜಲಿಸ್ಟ ಟೋರಿಸೆಲ್ಲಿ ವಾಯುಭಾರ ಮಾಪಕ ಅಥವಾ ಬಾರೋಮೀಟರ್ ಕಂಡುಹಿಡಿದ ವಿಜ್ಞಾನಿ ಇದ್ದ. 1644ರಲ್ಲಿ ಈ ರೇಖಾ ಗಣಿತದ ಆಕೃತಿಯನ್ನು ಅಧ್ಯಯನ ಮಾಡ್ತಾನೆ. ಟೋರಿಸೆಲ್ಲಿ ಆತ y=1/x ಅಂತಕ್ಕಂಥ ಸಮೀಕರಣದ ಒಂದು ವಕ್ರರೇಖೆಯನ್ನು ಎಕ್ಸ್ ಅಂತಕ್ಕಂಥದ್ರ ಮೌಲ್ಯ 1ರಿಂದ ಅದು ಅನಂತದವರೆಗೆ ಇರತಕ್ಕಂಥ ಅಕ್ಷದ ಮೇಲೆ ಸುತ್ತಿಸಿದಾಗ ಉಂಟಾಗ್ತಕ್ಕಂಥ 3 ಆಯಾಮದ ಆಕೃತಿಯನ್ನು ಅಧ್ಯಯನ ಮಾಡ್ತಾನಂತೆ. ಈ ಆಕೃತಿಯ ಒಂದು ಉದ್ದವಾದಂಥ ತುತ್ತೂರಿ ರೀತಿ ಇರೋದ್ರಿಂದ, ಕೊಂಬಿನ ರೀತಿ ಇರೋದ್ರಿಂದ ಅಥವಾ ಪಿಪಿ ಅಂತ ಕಾಣೋದ್ರಿಂದ ಇದಕ್ಕೆ ಗೇಬ್ರಿಯಲ್ನ ಕೊಂಬು ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಬೈಬಲ್ನಲ್ಲಿ ಅಂತಿಮ ನ್ಯಾಯದ ದಿವಸದಿಂದ ಕೊಂಬು ಉತ್ತಕ್ಕಂಥ ದೇವದೂತನ ಹೆಸರು ಗೇಬ್ರಿಯಲ್, ಅಥವಾ ಇದನ್ನು ಕಂಡಿಡಿದಂಥ ವಿಜ್ಞಾನಿಯ ಗಣಿತಜ್ಞನ ಹೆಸರಿನಲ್ಲಿ ಇದನ್ನು ಟೋರಿಸೆಲ್ಲಿಯ ತುತ್ತೂರಿ ಅಂತ ಕೂಡ ಕರೆಯಲಾಗ್ತದೆ. ಈ ಟೋರಿಸೆಲ್ಲಿ ತುತ್ತೂರಿ ಅಥವಾ ಗೇಬ್ರಿಯಲ್ ಕೊಂಬಿನ ಘನಪರ ಪೈಗೆ ಸಮ, ಅಂದರೆ 3.14 ಚದರ ಮಾನಕಗಳಿಗೆ ಸಮ. ಆದರೆ ಇದರ ಒಟ್ಟು ಮೇಲ್ಮೈ ಅಳತೆ ಅನಂತವಾಗಿ ಹೋಗಿರುತ್ತೆ. ಈ ಮೇಲ್ಮೈ ಅಳತೆ ಲೆಕ್ಕ ಮಾಡ್ತಕ್ಕಂಥ ವಿಧಾನವನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಆದ್ದರಿಂದ ಈ ಹೊರಮೈ ವಿಸ್ತೀರ್ಣ ಅಪರಿಮಿತ ಇನ್ಫೈನೈಟ್ ಅನಂತ ಆಗಿರ್ತೈತೆ. ಅಂದರೆ ಇಲ್ಲಿ ನಮಗೆ ಒಂದು ಬಣ್ಣ ಬೆಳೀತಕ್ಕಂಥ ವಿರೋಧಾಭಾಸ ಉಂಟಾಗ್ತದೆ. ಈ ಗಣಿತದ ಸತ್ಯ ಒಂದು ಚಕಿತಗೊಳಿಸ್ತಕ್ಕಂಥ ವೈಚಾರಿಕ ಗೊಂದಲಕ್ಕೆ ದಾರಿ ಮಾಡಿಕೊಡ್ತೈತೆ. ಇದನ್ನು ಚಿತ್ರಕಾರನ ವಿರೋಧಾಭಾಸ ಅಂತ ಹೇಳಲಾಗ್ತೈತೆ. ನಾವೇನಾದರೂ ಗೇಬ್ರಿಯಲ್ನ ಕೊಂಬಿನ ಒಳಭಾಗವನ್ನು ತುಂಬಿಸೋದಕ್ಕೆ ಹೋದರೆ, ಬಣ್ಣದಿಂದ ತುಂಬಿಸೋಕೆ ಹೋದರೆ ನಮಗೆ ಕೇವಲ 3.14 ಲೀಟ್ರು ಬಣ್ಣ ಸಾಕು. ಆದರೆ ಅದೇ ಕೊಂಬಿನ ಹೊರಮೈಗೆ ತೆಳುವಾಗಿ ಬಣ್ಣ ಬಳಿಯೋದಕ್ಕೆ ಹೊರಟ್ರೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಯಾವುದೇ ಪ್ರಮಾಣದ ಬಣ್ಣ ಕೂಡ ಸಾಲೋದಿಲ್ಲ. ಒಂದು ವಸ್ತುವಿನ ಒಳಗೆ ಹಿಡಿತಕ್ಕಂಥ ಬಣ್ಣದ ಪ್ರಮಾಣ ಪರಿಮಿತ ಆಗಿದ್ದರೆ ಅದೇ ವಸ್ತುವಿನ ಮೇಲ್ಮೈಗೆ ಬಳಿಯೋದಕ್ಕೆ ಬೇಕಾದಂಥ ಬಣ್ಣದ ಪ್ರಮಾಣ ಅನಂತವಾಗಿರ್ತೈತೆ. ಇದು ನಮ್ಮ ಎಲ್ಲ ದೈನಂದಿನ ತರ್ಕಕ್ಕೆ ಸವಾಲನ್ನು ಎಸೆತೈತೆ. ಈ ವಿರೋಧಾಭಾಸದ ನಿಜವಾದ ವಿಶ್ಲೇಷಣೆ ಏನು ಅನ್ನೋದನ್ನು ನಾವೀಗ ನೋಡೋಣ. ಭೌತಿಕ ಜಗತ್ತಿನಲ್ಲಿ ಬಣ್ಣ ಅನ್ನೋದು ಪರಮಾಣುಗಳು ಮತ್ತು ಅಣುಗಳಿಂದ ಆಗೈತೆ. ಕೊಂಬು ಅನಂತದ ಕಡೆಗೆ ಹೋದಂತೆಲ್ಲ ಅದರ ತುದಿ ದಪ್ಪ ಪರಮಾಣುವಿನ ಗಾತ್ರಕ್ಕಿಂತಲೂ ಅತ್ಯಂತ ಸಣ್ಣದಾಗ್ತಾ ಹೋಗ್ತೈತೆ. ಗಣಿತೀಯವಾಗಿ ವಸ್ತುವಿನ ದಪ್ಪ 0ಯನ್ನು ಕೂಡ ತಲುಪಬಹುದು, ಆದರೆ ಭೌತಿಕವಾಗಿ ಪರಮಾಣುಗಳನ್ನ ಕತ್ತರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇದು ಗಣಿತದ ಅಮೂರ್ತ ಕಲ್ಪನೆ, ಮ್ಯಾಥಮೆಟಿಕಲ್ ಅಬ್ಸ್ಟ್ರಾಕ್ಟ್ ಮತ್ತು ಭೌತಿಕ ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸ್ತದೆ. ದಾರ್ಶನಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದ ಮೇಲಾದಂಥ ಪ್ರಭಾವ ಕೂಡ ಬಹಳ ದೊಡ್ಡದು. 17ನೇ ಶತಮಾನದಲ್ಲಿ ಈ ಶೋಧನೆ ತತ್ವಜ್ಞಾನಿಗಳಲ್ಲಿ ಮತ್ತು ಗಣಿತಜ್ಞರಲ್ಲಿ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟಾಗ್ತದೆ. ಅನಂತತೆಯ ಸ್ವರೂಪ ಅಂದರೆ ಕಾನ್ಸೆಪ್ಟ್ ಆಫ್ ಇನ್ಫಿನಿಟಿ ಮತ್ತು ಅನಂತ ಅಂತಕ್ಕಂಥದ್ದು ಕೇವಲ ದೊಡ್ಡ ಸಂಖ್ಯೆ ಮಾತ್ರ ಅಲ್ಲ, ಅದಕ್ಕೊಂದು ಪ್ರತ್ಯೇಕವಾದ ಗುಣಲಕ್ಷಣ ಇತ್ತು ಅನ್ನೋದನ್ನು ಇದು ತೋರಿಸ್ಕೊಡ್ತೈತೆ. ಪರಿಮಿತ ಘನಫಲದಲ್ಲಿ ಅಂದರೆ ಪರಿಮಿತ ಪ್ರಮಾಣದ ಒಂದು ವಸ್ತುವಿನಲ್ಲಿ ಅಪರಿಮಿತ ವಿಸ್ತೀರ್ಣ ಅಡಗಿರ್ಬೋದು ಅಂತಕ್ಕಂಥ ಸತ್ಯ ಗಣಿತಜ್ಞರ ಗ್ರಹಿಕೆಯನ್ನು ಹಿಗ್ಸುತ್ತೆ. ಸೀಮೆಯ ಕಲ್ಪನೆ, ಗಡಿಯ ಕಲ್ಪನೆ ಮತ್ತು ಕಲನಶಾಸ್ತ್ರಗಳು ಇವನ್ನು ಪರಿಗಣಿಸಬೇಕಾಗಿ ಬರುತ್ತೆ. ಟೋರಿಸೆಲ್ಲಿಯ ಈ ಅಧ್ಯಯನದ ನಂತರ ದಿನಗಳಲ್ಲಿ ಇಂಟೆಗ್ರಲ್ ಕ್ಯಾಲ್ಕುಲಸ್ ಮತ್ತು ಅಪರಿಮಿತ ಶ್ರೇಣಿಗಳು ಅಂದರೆ ಇನ್ಫೈನೈಟ್ ಸೀರೀಸ್ ಅಂತಕ್ಕಂಥ ಗಣಿತದ ಶಾಖೆಗಳು ಬೆಳೆಯೋದಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿಕೊಡ್ತೈತೆ. ದೇವಶಾಸ್ತ್ರೀಯ ಮತ್ತು ತಾತ್ವಿಕ ಚರ್ಚೆಗಳು ಕೂಡ ಇದು ಒಳಗೊಳ್ಳುತ್ತೆ. ಥಾಮಸ್ ಹಾಬ್ಸು ಮತ್ತು ಗೆಲಿಲಿಯೋ ಕಾಲದ ಶೋಧಕರು ಮಾನವನ ಬುದ್ಧಿಗೆ ಅನಂತತೆಯನ್ನು ಎಳೆಸೋದಕ್ಕೆ ಸಾಧ್ಯವೇ ಅಂತ ಎನ್ನುವಂತಹ ತಾತ್ವಿಕ ಪ್ರಶ್ನೆಗಳೆತ್ತೋದಕ್ಕೂ ಕೂಡ ಇದು ಪ್ರೇರಣೆ ಆಗ್ತದೆ. ಗೇಬ್ರಿಯಲ್ನ ಕೊಂಬು ಅಥವಾ ಟೋರಿಸೆಲ್ಲಿಯ ತುತ್ತೂರಿ ಕೇವಲ ಒಂದು ಗಣಿತದ ಕುತೂಹಲಕಾರಿಯಾದಂಥ ಲೆಕ್ಕ ಮಾತ್ರ ಅಲ್ಲ,
ಅದು ಸಾಂಪ್ರದಾಯಿಕ ಪರಿಕಲ್ಪನೆಗಳನ್ನ ಮೀರಿ ಯೋಚಿಸೋದಕ್ಕೆ ಪ್ರಚೋದನೆ ಮಾಡತಕ್ಕಂಥ ಒಂದು ವೈಚಾರಿಕ ಪ್ರೇರಣೆ. ಅದು ಒಂದು ಪ್ರೇರಣೆ ಮಾತ್ರ ಅಲ್ಲ, ಅದು ಒಂದು ದಾರಿ. ಅಮೂರ್ತ ಗಣಿತದ ಸೂತ್ರಗಳು ಭೌತಿಕ ಅನುಭವದ ಗಡಿಗಳನ್ನ ಹೇಗೆ ಮೀರ್ತೇವೆ ಅನ್ನೋದಕ್ಕೆ ತೊರಿಜೆಲ್ಲಿಯ ತುತ್ತೂರಿ ಗೇಬ್ರಿಯಲ್ನ ಕೊಂಬು ಒಂದು ಶ್ರೇಷ್ಠ ಉದಾಹರಣೆಯಾಗಿ ಉಳಿತೈತೆ. ಗಣಿತದಲ್ಲಿರ್ತಕ್ಕಂಥ ಹಲವಾರು ವಿರೋಧಾಭಾಸ ಮತ್ತು ನಮ್ಮ ಸಾಮಾನ್ಯ ತರ್ಕಗಳಿಗೆ ಮೀರ್ತಕ್ಕಂಥ ಹಲವಾರು ಪ್ರಮೇಯಗಳು, ಸಿದ್ಧಾಂತಗಳನ್ನ ನಾವು ಹಿಂದೆ ಹಲವು ಬಾರಿ ಚರ್ಚೆ ಮಾಡಿದ್ದೇವೆ. ಅವುಗಳನ್ನು ಕುರಿತಾದಂತಹ ಕೊಂಡಿ ವಿವರಣೆಯಲ್ಲಿದೆ. ಆಸಕ್ತರು ಅವುಗಳನ್ನ ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಗಣಿತದ ಇಂತಹ ಇತರ ವಿರೋಧಾಭಾಸದ ಆದರೆ ಸತ್ಯವಾದಂಥ ಸಂಗತಿಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.